ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಂದು ಕರ್ನಾಟಕ TET ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿದೆ. ಅದನ್ನು ನಾನು ಯಾವ ಥರ ಚೆಕ್ ಮಾಡೋದು ಅಂತೇಳಿ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತವೆ. ಬನ್ನಿ, ಈಗ ನಾನು ಕರ್ನಾಟಕ TET ರಿಸಲ್ಟನ್ನು ಯಾವ ಥರ ಚೆಕ್ ಮಾಡೋದು ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಮೊಬೈಲಲ್ಲಿ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿದ ನಂತರ TET ರಿಸಲ್ಟ್ 2024 ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ನಂತರ ಇಲ್ಲಿ ಫಸ್ಟಿಗೆ ಕಾಣುವಂಥ ಆಪ್ಷನ್ ಕ್ಲಿಕ್ ಮಾಡಬೇಡಿ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನನಗೆ ಒಂದು ಕರ್ನಾಟಕ TET ರಿಸಲ್ಟ್ ಅಂತೇಳಿ ನಮ್ಮದು ವೆಬ್ಸೈಟ್ ಬರುತ್ತೆ ಕರ್ನಾಟಕದ್ದು. ಇಲ್ಲಿ ಕೆಳಗಡೆ ಆಲ್ ಟಿಕೆಟು TET 2024 ಅಂತ ಕಾಣಿಸುತ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳ್ತಾ ಇದೆ, ನೀವು ಸ್ವಲ್ಪ ವೇಟ್ ಮಾಡಬೇಕು. ನಂತರ ಇಲ್ಲಿ ಕರ್ನಾಟಕ TET ರಿಸಲ್ಟ್ 2024 ಅಂತ ಕಾಣಿಸ್ತಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ನೀವು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಎಂಟ್ರಿ ಮಾಡ್ಕೊಳ್ತಿದ್ದೀನಿ. ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಾಣುವಂಥ ಡೇಟ್ ಆಫ್ ಬರ್ತ್ ಆಪ್ಷನ್ ಕೇಳುತ್ತೆ. ಡೇಟ್ ಆಫ್ ಬರ್ತನ್ನು ಕೂಡ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅಲ್ಲಿ ಡೇಟ್, ಮಂತ್, ಇಯರ್ ಯಾವ ಥರ ಇದೆ ಅದೇ ಥರ ಎಂಟ್ರಿ ಮಾಡ್ಕೊಳ್ಳಿ. ಈಗ ನಾನು ಸೆಲೆಕ್ಟ್ ಮಾಡಿಕೊಂಡು ಡೇಟ್, ಮಂತ್, ಇಯರ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಕೂಡ ಅದೇ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡೇಟು, ಮಂತ್, ಇಯರ್ ಕಂಪಲ್ಸರಿ ಕರೆಕ್ಟಾಗಿರಬೇಕು, ಇಲ್ಲಾಂದರೆ ಮತ್ತೆ ರಿಸಲ್ಟ್ ತೋರಿಸೋದಿಲ್ಲ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಸಲ್ಟು ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ನಿಮ್ಮ ನೇಮು, ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಮೆಥಡು ಯಾವುದು ಅಂತೇಳಿ ಎಲ್ಲ ತೋರಿಸುತ್ತೆ. ಕ್ವಾಲಿಫೈ ಆಗಿದ್ರೆ ನನಗೆ ಗ್ರೀನ್ ಕಲರಲ್ಲಿ ಕ್ವಾಲಿಫೈಡ್ ಅಂತ ತೋರಿಸುತ್ತೆ. ಕ್ವಾಲಿಫೈ ಆಗಿಲ್ಲ ಅಂದ್ರೆ ನನಗೆ ರೆಡ್ ಕಲರಲ್ಲಿ ನಾಟ್ ಕ್ವಾಲಿಫೈಡ್ ಅಂತ ತೋರಿಸುತ್ತೆ. ನಿಮ್ಮದೇನಾದರೂ 88 ಬಂದಿದ್ರೆ ನನಗೆ ಸೆಕೆಂಡ್ ಪೇಪರು ಕ್ವಾಲಿಫೈ ಆಗುತ್ತೆ. ಅದನ್ನ ಈಗ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಳ್ಳಿ. ಅಲ್ಲಿ PDF ಮೇಲೆ ಕ್ಲಿಕ್ ಮಾಡಿದ್ರೆ PDF ಡೌನ್ ಆಗುತ್ತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಎಲ್ಲರೂ. ಥ್ಯಾಂಕ್ ಯು.